Welcome to Sri Vagdevi Taro. I'm here today to discuss what fortune has in store for you regarding home, health, and happiness. ನಮಸ್ತೆ ಎಲ್ಲರಿಗೂ ಕಾಲಾಷ್ಟಮಿಯ ಹಾರ್ದಿಕ ಶುಭಾಶಯಗಳು. ಬನ್ನಿ ಶಿವ ಏನು ಹೇಳ್ತಾರೆ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲೀವ್ ದ ರೆಸ್ಟ್ ಬಿಹೈಂಡ್. ಸೊ ಎಂಡಿಂಗ್ ವಿಲ್ ವಂಡರ್ಫುಲ್ ಅಂತ ಹೇಳ್ತಿದ್ದಾರೆ. ಏನೋ ಒಂದು ಅದ್ಭುತವಾದಂಥ ಅಂತ್ಯ ಬರ್ತಾ ಇದೆ ಅನ್ನುವಂಥದ್ದು. ಎಸ್, ಐ ಆಮ್ ವಿತ್ ಯು ಅಂತ ಹೇಳ್ತಿದ್ದಾರೆ. ನಾನಿದ್ದೀನಿ ನಿನ್ನ ಜೊತೆ, ಎಲ್ಲ ಕ್ಷಣದಲ್ಲೂ ನಾನು ಇದ್ದೀನಿ, ಎಲ್ಲ ಅಂತ್ಯ ಆಗಬೇಕಾದ್ರೂ ನಾನು ನಿನ್ನ ಜೊತೆ ಇರ್ತೀನಿ, ನಿನಗೆ ನನ್ನ ಹೃದಯದಲ್ಲೇ ಸ್ಥಾನ ಕೊಟ್ಟಿದ್ದೀನಿ, ಬೇರೇನು ಬೇಕು ನಿನಗೆ ಅನ್ನುವಂಥ ಒಂದು ಉತ್ತರ ಇಲ್ಲಿ ಇದೆ. ಸೊ ಅಂತ್ಯದಲ್ಲಿ ಅಥವಾ ಒಂದು ಕೊನೆ ಕ್ಷಣದಲ್ಲಿ ಎಲ್ಲವೂ ಒಳ್ಳೆಯದಾಗತ್ತೆ, ಒಂದು ಬ್ಯೂಟಿಫುಲ್ ಎಂಡಿಂಗ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನಿಮ್ಮ ಕಾಲುಗಳಿಗೆ ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ನಿಮ್ಮ ಬಲಪಾದಕ್ಕೂ ಕೂಡ ರಕ್ಷೆನ ಹಾಕ್ಕೊಳ್ಳಿ ಅನ್ನುವಂಥದ್ದು ಇದೆ. ಸೊ ಬಹಳಷ್ಟು ವಿಶೇಷವಾಗಿ ಆಶೀರ್ವಾದನ ಶಿವ ಕೊಟ್ಟಿದ್ದಾರೆ. ಈ ಮಹಾಶಿವರಾತ್ರಿ ದಿನ ನಿಮ್ಮ ಜೀವನದಲ್ಲಿ ಅತ್ಯೋನ್ನತವಾದ ಮಹತ್ತರವಾದಂಥ ಬದಲಾವಣೆಗಳನ್ನ ನೋಡ್ತೀರಾ ಅನ್ನುವಂಥದ್ದು ಇದೆ. ದೊಡ್ಡ ಸಮಸ್ಯೆ ಇದೆ. ಆ ಸಮಸ್ಯೆನ ಎದುರಿಸ್ತೀನಿ ಅಂತ ಅನ್ನೋದಕ್ಕಿಂತ ಆ ಸಮಸ್ಯೆನ ಕೈ ಬಿಟ್ಬಿಡೋದು ಉತ್ತಮ. ಆ ಸಮಸ್ಯೆ ನಿಮ್ಮವರೆಗೂ ಬರ್ದಿರೋ ಹಾಗೆ ಜಾಣತನದಿಂದ ನಾವು ಅದರಿಂದ ಪಾರಾಗಬೇಕು ನೀವು ಅನ್ನುವಂಥದ್ದು ಇದೆ. ಎಸ್ಪೆಷಲಿ ಹೇಗೆ ನಿಮ್ಗೆ ಅರ್ಥ ಮಾಡಿಸ್ಬೋದು ಅಂದರೆ, ಈಗ ಒಂದು ದೊಡ್ಡ ಬಂಡೆ ಬರ್ತಾ ಇರುತ್ತೆ, ಅದನ್ನು ನಾನು ತಡೆದು ನಿಲ್ಲಿಸ್ತೀನಿ ಅನ್ನುವಂಥ ವ್ಯರ್ಥ ಪ್ರಯತ್ನ ಮಾಡಬಾರ್ದು. ಅದನ್ನು ತಡೆದು ನಿಲ್ಲಿಸುವಂಥ ಸಾಮರ್ಥ್ಯ ನಮಗೆ ಇರೋದಿಲ್ಲ. ಹಾಗಾಗಿ ಆ ಬಂಡೆಯಿಂದ ನಾವು ತಪ್ಪಿಸ್ಕೊಳ್ಳುವಂಥ ಪ್ರಯತ್ನನ ಖಂಡಿತವಾಗ್ಲೂ ಮಾಡಬಹುದು. ಆ ಬಂಡೆಯಿಂದ ತಪ್ಪಿಸ್ಕೊಳ್ಳುವಂಥ ಪ್ರಯತ್ನನ ಮಾಡಿ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸುಂಟರ್ ಗಾಳಿ, ಬಿರುಗಾಳಿ ಬಂದಾಗ ಅದ್ರ ಮಧ್ಯೆ ಸಿಲುಕಿಕೊಳ್ಳೋದಕ್ಕೆ ಹೋಗಬಾರ್ದು. ಅದರಿಂದ ತಪ್ಪಿಸ್ಕೊಂಡು ನಮ್ಮ ಬುದ್ಧಿವಂತಿಕೆಯಿಂದ ನಾವು ಅದರಿಂದ ಹೊರಗೆ ಬಂದರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಸೊ ಈಗ ಸಮಯ ಬಂದಿದೆ, ನಿಮ್ಮದೇ ಆದ ಸಮಯನ ತಗೊಂಡು ಈ ಒಂದು ದೊಡ್ಡ ಸಮಸ್ಯೆನ ಬಗೆಹರಿಸ್ಕೊಡಿ ಅನ್ನುವಂಥದ್ದು ಇದೆ. ಕೆಲವು ಅಡ್ಜಸ್ಟ್ಮೆಂಟ್ ಬೇಕಿದೆ, ಅದನ್ನು ಮಾಡ್ಕೊಳ್ಳಿ ಅನ್ನುವಂಥದ್ದು. ಜೊತೆಗೆ ಯೂಟ್ಯೂಬಲ್ಲಿ ಸಾಕಷ್ಟು ಬರ್ಡ್ಸ್ ಹೀಲಿಂಗ್ ಮ್ಯೂಸಿಕ್ ಸಿಗುತ್ತೆ, ಮೆಡಿಟೇಷನ್ ಮ್ಯೂಸಿಕ್ ಸಿಗುತ್ತೆ, ಅದನ್ನು ಹಾಕ್ಕೊಂಡು ಕೇಳಿ, ಇದರಿಂದ ಕೂಡ ನಿಮಗೆ ಒಳ್ಳೆಯದಾಗತ್ತೆ. ಜೊತೆಗೆ ಸದ್ಗುರು ಆ್ಯಪ್ ಅಥವಾ ಮಿರಾಕಲ್ ಮೈಂಡಿಂದ ಕೂಡ ನಿಮಗೆ ಹೆಚ್ಚಿನ ಒಂದು ಮೆಡಿಟೇಷನಿಗೆ ಸಂಬಂಧಪಟ್ಟಂಗೆ ಸಾಕಷ್ಟು ಬ್ಲಾಕೇಜಸ್ ಇರುತ್ತೆ. ಕೆಲವ್ರು ಮೆಡಿಟೇಷನಲ್ಲಿ ಕೂತ್ಕೊಳ್ಳೋದಕ್ಕಾಗೋದಿಲ್ಲ, ಅಂಥವ್ರು ಅದನ್ನು ಉಪಯೋಗಿಸ್ತಾ ಹೆಚ್ಚಿನ ಒಂದು ಬದಲಾವಣೆ ನಿಮ್ಮಲ್ಲಿ ಬರುತ್ತೆ ಅನ್ನುವಂಥದ್ದು ಇದೆ. ಸೊ ಸಾಕಷ್ಟು ಸಿಚುವೇಶನ್ ನಿಮಗೆ ಒಂಚೂರು ಬದಲಾವಣೆನ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ. ಯಾವ ವಿಚಾರಕ್ಕೆ ಹೇಗೆ ಬದಲಾವಣೆ ಮಾಡ್ಕೊಳ್ತೀರಾ, ಇದು ನಿಮಗೆ ಬಿಟ್ಟಂಥ ವಿಚಾರ. ಸೊ ಸಾಕಷ್ಟು ಒಳ್ಳೇದಾಗ್ತಿದೆ, ಒಳ್ಳೇದು ನಡೀತಾ ಇದೆ, ಅಥವಾ ಒಳ್ಳೆ ರೀತಿಲಿ ನಿಮಗೆ ಒಂದು ಬದಲಾವಣೆ ಬರ್ತಿದೆ ಅಂದರೆ ಎಸ್, ಸೊ ಪ್ರಿಪೇರ್ ಯುವರ್ ಸೆಲ್ಫ್ ಅನ್ನುವಂಥದ್ದು ಇದೆ. ತುಂಬ ಖುಷಿಯಾಗಿರುವಂಥದ್ದು ಏನೋ ನಡೆಯುತ್ತೆ ಅನ್ನುವಂಥದ್ದು ಇದೆ. ಮಹತ್ತರವಾದಂಥ ಜ್ಯೋತಿರ್ಲಿಂಗ ದರ್ಶನ ಮಾಡ್ತೀರಾ, ಹೊಸ ಜ್ಯೋತಿರ್ಲಿಂಗ ಕಾಣಿಸ್ಕೊಳ್ಳುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ಆಂಗ್ಸೈಟಿನ ರಿಲೀಸ್ ಮಾಡಿ ಖುಷಿಯಾಗಿರಿ. ಆಗಿ ಬಿಡು ಮಗುವಾಗಿ ಬಿಡು ನೀ ದೊಡ್ಡವನಾದಂತೆ, ಆಗಿ ಬಿಡು ಮಗುವಾಗಿ ಬಿಡು ನೀ ಚಿಂತೆ ಬೆಳೆದಂತೆ. ಹಂಸಲೇಖ ಸರ್ ತುಂಬ ಚೆನ್ನಾಗಿ ಬರೆದಿದ್ದಾರೆ ಆ ಹಾಡನ್ನು. ಸೊ ಹಾಗಾಗಿ ನಾವು ಯಾವಾಗಲೂ ನಮ್ಮ ಮನಸ್ಸಿನ ಮಗು ಖುಷಿಯಾಗಿ ಇರೋ ಹಾಗೆ ನೋಡ್ಕೊಳ್ಬೇಕು, ಮತ್ತು ಶಾಂತವಾಗಿ ಇರೋ ಹಾಗೆ ಕೂಡ ನೋಡ್ಕೊಳ್ಬೇಕು. ಶಾಂತ ಚಿತ್ತದಿಂದ ನಿಮ್ಮ ಮನಸ್ಸನ್ನು ಉಲ್ಲಾಸದಾಯಕವಾಗಿ ಇಟ್ಕೊಳ್ಳಿ ಅನ್ನುವಂಥದ್ದು ಇದೆ. ಈ ವರ್ಷ ಮತ್ತೆ ನಿಮಗೆ ಬರುತ್ತೋ ಇಲ್ವೋ ಗೊತ್ತಿಲ್ಲ, ಹಾಗಾಗಿ ಎಷ್ಟು ಸಾಧ್ಯನೋ ಅಷ್ಟು, ಎಷ್ಟು ನಿಮ್ಮ ಕೈಲಿ ಆಗುತ್ತೋ ನಿಮ್ಮ ಮನಸ್ಸನ್ನು, ನಿಮ್ಮ ಮೈಂಡನ್ನು ಒಂದು ಒಳ್ಳೆ ಪಾಸಿಟಿವ್ ವೇಲಿ ಕರ್ಕೊಂಡು ಹೋಗೋದಕ್ಕೆ ಆ ರೀತಿಲಿ ಕರ್ಕೊಂಡು ಹೋಗಿ ಅನ್ನುವಂಥದ್ದು. ಅನಾವಶ್ಯಕವಾಗಿ ಚಿಂತೆ ಮಾಡೋದಕ್ಕೆ ಹೋಗಬೇಡಿ. ಎಂಡ್ ಆಫ್ ದಿ ಡೇ ಎಲ್ಲವೂ ಕೂಡ ಚೆನ್ನಾಗಾಗತ್ತೆ, ಎವ್ರಿಥಿಂಗ್ ವಿಲ್ ಬಿ ಗೋಯಿಂಗ್ ಫೈನ್ ಅಂತ ಇದೆ.
ಎಲ್ಲವೂ ಚೆನ್ನಾಗಾಗ್ತಾ ಇದೆ, ಎಲ್ಲವೂ ಚೆನ್ನಾಗಿದೆ, ಅಂತ್ಯ ಚೆನ್ನಾಗಿದೆ ಅನ್ನುವಂಥದ್ದು. ಜಡ್ಜ್ ಮಾಡೋಕ್ಕೆ ಹೋಗಬೇಡಿ, ಯಾರಿಗೂ ನೀವು ತೀರ್ಪು ಕೊಡೋದಕ್ಕೆ ಹೋಗಬೇಡಿ, ನೀವು ರಿಸಲ್ಟ್ ಕೊಡೋದಕ್ಕೆ ಹೋಗಬೇಡಿ. ಭಗವಂತನ ನ್ಯಾಯಾಲಯದಲ್ಲಿ ಯಾವ ರೀತಿಯ ತೀರ್ಪು ಕೊಡಬೇಕು ಅಂತ ಭಗವಂತ ನಿರ್ಧಾರ ತಗೊಂಡಿದ್ದಾನೆ, ಅದು ಇಂಪಾರ್ಟೆಂಟು. ಭಗವಂತ ಆ ರೀತಿಯ ತೀರ್ಪನ್ನು ಕೊಡ್ತಾನೆ. ಅದು ಗ್ರಹಕ್ಕೆ ಸಂಬಂಧಪಟ್ಟಿರಬಹುದು, ಗುರಿಗೆ ಸಂಬಂಧಪಟ್ಟಿರಬಹುದು, ಗುಡಿಗೆ ಸಂಬಂಧಪಟ್ಟಿರಬಹುದು, ಬದುಕಿಗೆ ಸಂಬಂಧಪಟ್ಟಿರಬಹುದು. ಜಗತ್ತಿಗೆ ಮೀರಿದಂಥ ಒಂದು ಶಕ್ತಿ ಶಿವಶಕ್ತಿ. ಸೊ ಹಾಗಾಗಿ ಆ ಶಿವನ ತೀರ್ಮಾನ, ಲಯಕರ್ತ ಯಾವಾಗ ಯಾರನ್ನ ತನ್ನಲ್ಲಿ ಲೀನ ಮಾಡ್ಕೋಬೇಕು, ಯಾರನ್ನ ತನ್ನಲ್ಲಿ ಲಯ ಮಾಡ್ಕೊಳ್ಬೇಕು, ಇದು ಅವನಿಗೆ ಗೊತ್ತಿರುವಂಥ ವಿಚಾರ. ಹಾಗಾಗಿ ನೀವು ಯಾರಿಗೋ ತೀರ್ಪು ಕೊಡ್ತೀನಿ ಅನ್ನೋದನ್ನ ನಿಲ್ಲಿಸಿ ಅನ್ನುವಂಥದ್ದು ಇದೆ. ಸೊ ಜೊತೆಗೆ ಬೇರೆಯವರ ಸಹಾಯ ಬೇಕು ಅಂದರೆ ತಗೊಳ್ಳಿ. ಮತ್ತು ಶಿವ ಯಾವಾಗಲೂ ರೆಡಿ ಇರ್ತಾರೆ ನಿಮಗೆ ಸಹಾಯ ಮಾಡೋದಕ್ಕೆ. ಬಹಳಷ್ಟು ಜನರಿಗೆ ಶಿವಗಣಗಳು ಕೂಡ ಸಹಾಯ ಮಾಡೋದಕ್ಕೆ ರೆಡಿ ಇದೆ ಅನ್ನುವಂಥದ್ದು ಇದೆ. ಆದರೆ ಇಲ್ಲಿ ಏನು ಹೇಳ್ತಾ ಇದೆ ಅಂದರೆ, ಒಂದಷ್ಟು ಪ್ರಾಮಾಣಿಕತೆಯ ಕೊರತೆ ಇದೆ. ಪ್ರಾಮಾಣಿಕರಿಗೆ ನೀವು ಸಹಾಯ ಮಾಡಿದ್ರೆ ಒಳ್ಳೆಯದು. ಪ್ರಾಮಾಣಿಕತೆಯ ಅರ್ಥನೇ ಗೊತ್ತಿಲ್ಲದಿರೋರಿಗೆ ನೀವು ಸಹಾಯ ಮಾಡೋಕ್ಕೆ ಹೋದರೆ, ಅಥವಾ ಪದೇ ಪದೇ ನಿಮ್ಮ ಬಗ್ಗೆ ಸಾಕಷ್ಟು ತುಚ್ಛವಾಗಿ ಮಾತಾಡುವಂಥವ್ರು, ಅಥವಾ ಹೆಣ್ಣು ಮಕ್ಕಳ ಬಗ್ಗೆ ಹೆಚ್ಚು ಕೀಳಾಗಿ ಮಾತಾಡುವಂಥವ್ರ ಬಗ್ಗೆ ನಿಮಗೆ ಯಾವುದೇ ಒಂದು ನಂಗೆ ಗೊತ್ತಿಲ್ಲ, ಇಲ್ಲ ಅದೇ ಇರೋದು. ಶಿವಶಕ್ತಿಲಿ ಶಕ್ತಿಗೆ ಕೋಪ ತರಿಸುವಂಥ ಅಥವಾ ಶಕ್ತೋತ್ಪನ್ನಕ್ಕೆ ಸಮಥಿಂಗ್ ಏನೋ ಶಕ್ತಿ ದೇವತೆಗೆ ಡಿಸ್ಟರ್ಬ್ ಮಾಡ್ತಾ ಇರೋರ ಬಗ್ಗೆ, ಅಥವಾ ಶಕ್ತಿ ದೇವತೆಗೆ ಕೋಪ ಬರೆಸ್ಬಿಟ್ಟು ಇನ್ನೊಂದು ಕಡೆ ಶಿವನನ್ನು ಒಲಿಸ್ಕೊಳ್ಳುವಂಥ ಪ್ರಯತ್ನ ಪಟ್ಟರೆ ಅದು ವ್ಯರ್ಥದ ಪ್ರಯತ್ನ, ಅದು ಯಾವತ್ತೂ ಈಡೇರೋದಿಲ್ಲ ಅನ್ನುವಂಥದ್ದು ಇದೆ. ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನು ಕೂಡ ನೀವು ಮಾಡಿಕೊಳ್ಬೇಕು ಅನ್ನುವಂಥದ್ದು ಇದೆ. ಪ್ರಾಮಾಣಿಕರು ಅಪ್ರಾಮಾಣಿಕರು ಇದ್ರ ಬಗ್ಗೆ ಒಂಚೂರು ಗಮನನ ಕೊಡಿ. ಸೊ ಕಣ್ಮುಚ್ಕೊಂಡು ಇದ್ದೀರಾ ಅಥವಾ ಏನು ಗೊತ್ತಾಗ್ತಿಲ್ಲ ಅಂದ ಮಾತ್ರಕ್ಕೆ ನೀವು ತಪ್ಪು ನಿರ್ಧಾರ ತಗೊಳ್ಬಾರ್ದು. ಲೈಕ್ ಕಾನೂನಿನ ದೇವತೆಗೆ ಕಪ್ಪು ಬಟ್ಟೆ ಹೇಗೆ ಕಟ್ಟಿರ್ತಾರೋ ಹಾಗೆ ನಿಮ್ಮ ಕಣ್ಣುಗಳಿಗೆ ಯಾವುದೇ ಬಂಧದ ಪಟ್ಟಿಗಳು ಇಲ್ಲದೆ ಇರೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದೆ. ಅನ್ಎಕ್ಸ್ಪೆಕ್ಟೆಡ್ ಆಗಿ ಏನೋ ಒಂದಷ್ಟು ಅಪ್ರೋಚಿಂಗ್ ಬರುತ್ತೆ, ಏನೋ ಒಂದು ಬರುತ್ತೆ ನಿಮ್ಮ ಲೈಫಲ್ಲಿ ಅನ್ನುವಂಥದ್ದು ಇದೆ. ಏನು ಬರುತ್ತೆ, ಯಾವ ವಿಚಾರಕ್ಕೆ ಬರುತ್ತೆ ಗೊತ್ತಿಲ್ಲ, ಬಟ್ ಇಂಪಾರ್ಟೆಂಟ್ ಆಗಿರೋದೇನು ನಿಮ್ಮನ್ನು ಬಂದು ತಲುಪುತ್ತೆ, ನಿಮ್ಮ ಆ್ಯಕ್ಷನ್ ನೀಡೆಡ್ ಆಗಿ ಇರುತ್ತೆ ಅವಾಗ ಅನ್ನುವಂಥದ್ದು ಇದೆ. ಸೊ ಎಸ್, ನೀವು ಹೆಚ್ಚು ನಂಬದಷ್ಟು ಭಗವಂತ ನಿಮ್ಮ ಜೀವನದಲ್ಲಿ ಅದ್ಭುತಗಳನ್ನ ಮಾಡ್ತಾರೆ ಅನ್ನುವಂಥದ್ದು ಇದೆ. ಸೊ ಕೆಲವು ವಿಚಾರಗಳು ಡೆಸ್ಟೈನ್ಡ್ ಇದೆ. ಸೊ ಡೆಸ್ಟಿನಿ ನಿರ್ಧಾರ ಮಾಡಿದೆ, ಅದು ಆಗಬೇಕು ಅಂತ ಖಂಡಿತವಾಗ್ಲೂ ಆಗುತ್ತೆ. ಜೊತೆಗೆ ಒಂದಷ್ಟು ವಿಚಾರಗಳಲ್ಲಿ ನೀವು ಇನ್ವಾಲ್ವ್ ಆಗಬಾರ್ದು, ಆ ವಿಚಾರಕ್ಕೆ ಇನ್ವಾಲ್ವ್ ಆಗಬೇಡಿ ಅನ್ನುವಂಥದ್ದು ಇದೆ. ಸ್ವಲ್ಪ ಕೆಲವು ವಿಚಾರಗಳು ಹೋಲ್ಡ್ ಆನ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಹೋಲ್ಡ್ ಆನ್ ಮಾಡಿ. ಇಲ್ಲಿ 3 ಕಾರ್ಡ್ ಇಟ್ಟಿದ್ದೀನಿ, 3ರಲ್ಲಿ ಯಾವುದಾದ್ರೂ ಒಂದನ್ನು ಆಯ್ಕೆ ಮಾಡಿ ಏನು ಬರುತ್ತೆ ಸಲಹೆ ಅನ್ನುವಂಥದ್ದು ನೋಡೋಣ. ಸೊ ಬಾಟಮ್ ಆಫ್ ದಿ ಡೆಕ್, ಯು ಆರ್ ಗೋಯಿಂಗ್ ಆನ್ ರೈಟ್ ಟ್ರ್ಯಾಕ್ ಅಂತ ಇದೆ. ಸೊ ಸರಿಯಾದ ದಾರಿಲಿ ನೀವು ನಡೀತಾ ಇದ್ದೀರಾ, ಚಿಂತೆ ಬೇಡ ಅನ್ನುವಂಥದ್ದು ಇದೆ. 3 ಬೇಕು ಅಂದರೆ 3 ಆಯ್ಕೆ ಮಾಡ್ಕೊಳ್ಳಿ. ಮೊದಲನೇದು, ಸೊ ಬ್ಲೆಸ್ಸಿಂಗ್ಸ್ ನಿಮ್ಮ ಜೀವನಕ್ಕೆ ಬರ್ತಾ ಇದೆ. ಬೇರೆ ವಿಧಗಳಲ್ಲಿ, ನಾನಾ ವಿಧ ರೂಪಗಳಲ್ಲಿ ನಿಮಗೆ ಬ್ಲೆಸ್ಸಿಂಗ್ಸ್ ಬರ್ತಾ ಇದೆ. ಅದು ಶಿವನಿಂದ ಬರುತ್ತೋ, ದೇವಿಯಿಂದ ಬರುತ್ತೋ, ನರಸಿಂಹಸ್ವಾಮಿಯಿಂದ ಬರುತ್ತೋ, ಕಾಲಭೈರವನಿಂದ ಬರುತ್ತೋ, ಸುಬ್ರಹ್ಮಣ್ಯ ಸ್ವಾಮಿಯಿಂದ ಬರುತ್ತೋ ಗೊತ್ತಿಲ್ಲ. ಬೇರೆ ಬೇರೆ ವಿಧಗಳಿಂದ ನಿಮಗೆ ಆಶೀರ್ವಾದ ಅನ್ನೋದು ಬರ್ತಾ ಇದೆ ಅನ್ನುವಂಥದ್ದು ಇದೆ. ಹಣದ ಮೂಲಗಳು ಬೇರೆ ಬೇರೆ ರೀತಿ ಬರೋ ರೀತಿ ನಿಮಗೆ ವಿವಾಹದ ವಿಚಾರಗಳು ಕೂಡ ಬರಬಹುದು, ಮತ್ತು ಸಾಕಷ್ಟು ಬೇರೆ ರೀತಿಯಿಂದನೇ ನಿಮಗೆ ಒಂದಷ್ಟು ಆಶೀರ್ವಾದ ಬರ್ತಾ ಇದೆ. ಎರಡನೇದು ಯಾರು ಆಯ್ಕೆ ಮಾಡಿದ್ದೀರಾ, ಯೋಗ್ಯತೆ ಇಲ್ದಿರುವಂಥದ್ದು, ಅರ್ಹತೆ ಇಲ್ದಿರುವಂಥ ಕನೆಕ್ಷನ್ಗಳನ್ನ ರಿಮೂವ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ.
ತಡಬಾಡಿ ಸಿಚುವೇಶನ್ ಕೂಡ ರಿಮೂವ್ ಮಾಡ್ಕೊಳ್ಳಿ. ಅಗತ್ಯ ಇಲ್ದಿರೋ ಅಂಥವ್ರು ನಿಮ್ಮ ಜೀವನದಿಂದ ಹೊರಗುಳಿಯೋ ಹಾಗೆ ನೋಡ್ಕೊಳ್ಳಿ ಅನ್ನುವಂಥದ್ದು ಇದು. ಮೂರನೇದು ಯಾರು ಆಯ್ಕೆ ಮಾಡಿದ್ದೀರಾ, ನೀವು ಸೇಫ್ ಆಗಿದ್ದೀರಾ, ಏನು ಯೋಚನೆ ಮಾಡಬೇಡಿ ಅನ್ನುವಂಥದ್ದು ಇದೆ. ಯು ಆರ್ ಪ್ರೊಟೆಕ್ಟೆಡ್. ಒಳ್ಳೆಯದಾಗಲಿ. ಹೊರಗಡೆ ದೇವಿ ಬಂದಿದ್ದಾಳೆ, ಎಲ್ರಿಗೂ ಒಳ್ಳೆಯದಾಗಲಿ ಅಂತ ಪ್ರಾರ್ಥನೆ ಮಾಡ್ತೀನಿ. ನನಗೆ ಶಿವನ ಕಾರ್ಡ್ ಮಾಡಬೇಕಾದ್ರೆ ಶಕ್ತಿ ಬಂದಿದ್ದು ನನಗೆ ಇನ್ನೂ ಹೆಚ್ಚಿನ ಒಂದು ಆಶೀರ್ವಾದ ಅಂತ ಅನ್ನಿಸ್ತಾ ಇದೆ. ಎಲ್ರಿಗೂ ಒಳ್ಳೆಯದಾಗಲಿ. The Shrivak Devi Tarot channel is so glad to see you again. Thank you for watching our tarot card readings today.